ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಸುಮಾರು 7-8 ವರ್ಷಗಳಾಗಿವೆ. ಈ 7-8 ವರ್ಷಗಳಲ್ಲಿ ಅನೇಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಗಳಿಗೂ ಹಾಗೆ ಆಚಾರ್ಯರು ಹೇಳೋ ಪ್ರಕಾರ ಮನಗಳಿಗೂ ಕೂಡ ತಲುಪುವಂತೆ ಮಾಡಿ ನಮ್ಮೆಲ್ಲರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದೆ ಎಂದರ್ಥದಲ್ಲಿ ಸಂಶಯವೇ ಇಲ್ಲ. ಅಂಥ ಒಂದು ಮಹತ್ ಕಾರ್ಯಕ್ರಮಗಳಲ್ಲಿ ಈಗ ಭಗವದ್ಗೀತೆಯ ಒಂದು ಪಾರಾಯಣ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಅಲ್ಲಿ ಆಂಧ್ರ ದೇಶದಲ್ಲಿ ತೆಲುಗು ಭಾಷೆಯಲ್ಲಿ ಕೂಡ ಒಂದು ಅತ್ಯುತ್ತಮ ಮಟ್ಟದಲ್ಲಿ ಏರ್ಪಾಟು ಮಾಡಲಾಗಿತ್ತು. ತದನಂತರ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಯಲ್ಲಿ ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈ ಭಗವದ್ಗೀತೆಯ ನಿರಂತರ ಪಾರಾಯಣ ಕಾರ್ಯಕ್ರಮಕ್ಕೆ ಅವರು ಏರ್ಪಾಟು ಮಾಡಿರೋದು ನಮ್ಮೆಲ್ಲರಿಗೆ ಸಂತೋಷದಾಯಕವಾಗಿದೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದಿರಿ. ಮನೆಯಲ್ಲಿದ್ದು ಗೀತಾ ಪಾರಾಯಣ ಆಚಾರ್ಯರುಗಳ ಪ್ರವಚನವನ್ನು ಕೇಳಿ ಶ್ರೀಕೃಷ್ಣ ಪ್ರಭುಗಳ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಇವತ್ತಿನ ಈ 9ನೇ ಅಧ್ಯಾಯದ ಒಂದು ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನಾ ಹಾಗೂ ಶ್ರೀನಿವಾಸ ದೇವರ ಪ್ರಾರ್ಥನಾ ಮಹಾಸಂಕಲ್ಪವನ್ನು ಮಾಡಿ ಪಾರಾಯಣಕ್ಕೆ ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಾನು ಪ್ರವಚನಗಳಲ್ಲಿ ಹೇಳ್ತಿರ್ತೀನಿ, ನಾವು ಯಾವುದೇ ದೇವರ ಹತ್ತಿರ ಹೋಗುವಾಗ ಉಪವಾಸ ಮಾಡಿ ಜಾಗರಣೆ ಮಾಡಿ ಅದರಲ್ಲಿ ಭಕ್ತಿ ಶ್ರದ್ಧಾ ಧ್ಯಾನ ಯೋಗಗಳಿರಬೇಕು. ಅದು ಇಲ್ಲ ಅಂದರೆ ನಾವು ಮಾಡೋ ಕರ್ಮಗಳು ವ್ಯರ್ಥವಾಗುತ್ತೆ. ಅದಕ್ಕಾಗಿ ಭಕ್ತಿಯಿಂದ ಆ ಮಾಡೋ 10 ನಿಮಿಷ ಆಗಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿ, ಅದು ಇಲ್ಲ ಅಂದರೆ ಸಮಯವು ವ್ಯರ್ಥವಾಗುತ್ತೆ ಅಂಥೇಳಿ ಈಗ ಭಕ್ತಿಯಿಂದ ನಮಗೆ ಏನೇನು ಬೇಕೋ ನಮ್ಮ ಸಂಸಾರಕ್ಕೆ ಬೇಕಾಗಿರುವಂತಹ ಎಲ್ಲ ಸಕಲೈಶ್ವರ್ಯಗಳು ಸಿದ್ಧಿಸಲಿ ಎಂಬ ಒಂದು ಮಾನಸಿಕವಾದ ಭಾವನೆಯಿಂದ ಈಗ ಒಂದು ಸಂಕಲ್ಪವನ್ನು ಮಾಡಿ ತದನಂತರ ಪಾರಾಯಣಕ್ಕೆ ಹೋಗೋಣ. ಈಗ ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿದ್ದೇ ತಮ್ಮ ತಮ್ಮ ಮನದಲ್ಲಿ ಪರಿಪೂರ್ಣವಾದ ಆನಂದವನ್ನು ಬಯಸಿ ಈ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ
सिद्ध्यर्थम् अधिकारिणाम् स्वस्वविधि निर्वहण कौशल सिद्ध्यर्थम् समस्त पापक्षयार्थम् ज्ञान भक्ति वैराग्य सिद्ध्यर्थम् श्री गोपाल कृष्ण प्रेरणया श्री गोपाल कृष्ण प्रीत्यर्थम् श्रीमद्भगवद्गीतायाः नवमोऽध्याय अंतर्गत श्लोकपारायणम् तथा भगवद्गीता प्रवचन श्रवणं च करिष्यामहे। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। शास्त्रेषु भारतं सारम् तत्र नाम सहस्रकम् वैष्णवं कृष्णगीता च तज्ज्ञानात् मुच्यतेऽञ्जसा वेदव्यासगुणावास विद्याधीश सतां वशा मां निराशं गतक्लेशं कुर्वनाशं हरे निशम्। ಈಗ ಆಚಾರ್ಯರು ಬಂದಿದ್ದಾರೆ. ಅವರು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮದ ಪ್ರತಿಯೊಂದು ಶ್ಲೋಕದ ಅರ್ಥವು ಸಗುಣವಾಗಿ ತತ್ವತಃ ಯಥಾಶಕ್ತಿ ಅವರು ಪ್ರವಚನವನ್ನು ನೀಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇವತ್ತು ಆ ಪ್ರವಚನವನ್ನು ಕೇಳೋಣ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ನೀಡ್ತಾ ಇದ್ದಾನೆ. ಹಾಗೆ ತಾನು ನೀಡುತ್ತಾ ಭಗವಂತ ಒಂದು ದೃಷ್ಟಿಯಿಂದ ತನ್ನ ಸಮಗ್ರವಾದ ಮಹತ್ವವನ್ನು ಅರ್ಜುನನಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಎರಡನೇದ್ದು, ಅರ್ಜುನನನ್ನು ಪ್ರಸಕ್ತವಾದ ಕಾರ್ಯದಲ್ಲಿ ಅವನನ್ನು ಪ್ರವೃತ್ತಿಗೊಳಿಸ್ತಾ ಇದ್ದಾನೆ. ಜೊತೆಗೆ ಸಾರ್ವಕಾಲಿಕವಾಗಿ ಭಗವದ್ಗೀತೆ ಪ್ರಸ್ತುತವಾಗಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವಂತೆ ತಾತ್ವಿಕ ವಿಚಾರಗಳ ಧಾರೆಯನ್ನೇ ಅರ್ಜುನನ ಮುಖಾಂತರವಾಗಿ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ನಮ್ಮೆಲ್ಲರಿಗೂ ತಾತ್ವಿಕ ವಿಚಾರಧಾರೆಯನ್ನು ಸುರಿಸ್ತಾ ಇದ್ದಾನೆ. ಅದರಂತೆ ಸಾಂಸಾರಿಕವಾದ ಕ್ಲೇಶಗಳಲ್ಲಿ ಬಳಗುತ್ತಾ ನಾನಾ ವಿಧವಾಗಿರತಕ್ಕಂಥ ದುಃಖಗಳನ್ನು ಅನುಭವಿಸುವಂಥ ವ್ಯಕ್ತಿಗಳಿಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಓದ್ತಾ ಅದರ ಅರ್ಥಗಳನ್ನು ಮೆಲುಕು ಹಾಕ್ತಾ ಇದ್ದರೆ ಸಾಂಸಾರಿಕವಾದ ಕ್ಲೇಶಗಳು ಕಳೆದು ಹೋಗುತ್ತವೆ. ಹೀಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ನಮಗೆ ನೀಡಬೇಕಾದರೆ ಹಲವಾರು ಪ್ರಯೋಜನಗಳು ಅದರಲ್ಲಿ ನಮಗೆ ಜೊತೆಗೆ ದೊರಕುತ್ತಾ ಇದೆ. ಇದೆಲ್ಲವನ್ನು ಗಮನಿಸಿಕೊಂಡೇ ಭಗವದ್ಗೀತೆಯ ವಾಚನ ಪ್ರವಚನ ಎಂಬ ಅಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಕನ್ನಡದಲ್ಲಿ ತಮಗಾಗಿ ನಮಗಾಗಿ ಎಲ್ಲರಿಗಾಗಿ ಪ್ರಸ್ತುತಪಡಿಸ್ತಾ ಇದೆ. 9ನೇ ಅಧ್ಯಾಯದ 9ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ತತ್ಪೂರ್ವದಲ್ಲಿ ಹಿಂದೆ ಬಂದ ವಿಚಾರಗಳನ್ನು ಸ್ವಲ್ಪ ಮೆಲುಕು ಹಾಕುತ್ತಾ ಮತ್ತೆ ಹಿಂದಿನ ವಿಚಾರಕ್ಕೂ ಪ್ರಸ್ತುತವಾದ ವಿಚಾರಕ್ಕೂ ಸಂಬಂಧವನ್ನು ಕಲ್ಪನೆ ಮಾಡಿಕೊಂಡು ನಾವು ಮುಂದೆ ಆ ಶ್ಲೋಕಗಳ ಭಾವಾರ್ಥವನ್ನು ಅದರ ಆಂತರ್ಯದ ಅರ್ಥವನ್ನು ಅರಿತುಕೊಳ್ಳೋ ಪ್ರಯತ್ನವನ್ನು ಮಾಡೋಣ.
ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಃ ತೇಷು ಕರ್ಮಸು ಅಂತ ಕೃಷ್ಣ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಬೇಕಾದರೆ ಅಲ್ಲಿ ಪ್ರಸ್ತುತಪಡಿಸಿದ್ದು ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ಅಂತ ಹೇಳಿ ಭಗವಂತ ತಾನು ಮಾಡುವ ಪ್ರಧಾನವಾದ ಒಂದು ಕೆಲಸವನ್ನು ನಮಗೆ ತಿಳಿಸ್ಕೊಟ್ಟಿದ್ದ. ಅದು ಯಾವ ಕೆಲಸ ಅಂದರೆ ಇಡೀ ಜಗತ್ತಿನ ಸೃಷ್ಟಿ ಮಾಡೋದು. ಇಡೀ ಜಗತ್ತಿನ ಸೃಷ್ಟಿ ಒಳಗಡೆ ನಾವು ಸೇರಿಕೊಂಡಿದ್ದೀವಿ. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಾನೆ, ನಿಮ್ಮನ್ನೆಲ್ಲ ನಾನು ಸೃಷ್ಟಿ ಮಾಡಿದ್ದೇನೆ. ಹಾಗೇ ಸೃಷ್ಟಿ ಮಾಡುವಾಗ ಅತ್ಯಂತ ಸ್ವತಂತ್ರನಾದವನು ನಾನು, ಸರ್ವಜ್ಞನಾದವನು ನಾನು. ಆದ್ದರಿಂದ ಭಗವಂತನ ಬಗ್ಗೆ ಕೇವಲ ಪ್ರಕೃತಿಯ ಸಹಾಯವನ್ನು ಇಟ್ಟುಕೊಂಡು ಪ್ರಕೃತಿಯ ಸಹಕಾರವಿಲ್ಲದೆ ನನ್ನ ಕೈಲಿ ಮಾಡಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಬೇಡ್ರಿ. ಪ್ರಕೃತಿಯನ್ನು ನೆಪಮಾತ್ರಕ್ಕೆ ಸ್ವೀಕಾರವನ್ನು ಮಾಡಿಕೊಂಡು ಇಡೀ ಸಮಗ್ರವಾದ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ನಾನು ಜೀವರಾಶಿಗಳಿಗೆ ನೀಡ್ತಾ ಇದ್ದೇನೆ. ಈ ಸೃಷ್ಟಿ ಪ್ರಕ್ರಿಯೆ ಯಾವುದೋ ಒಮ್ಮೆ ಒಂದು ಮಾತ್ರ ಅಲ್ಲ. ಈಗಾಗಲೇ ಅನಾದಿ ಕಾಲದಿಂದ ಈ ಜಗತ್ಪ್ರವಾಹ ಅನ್ನೋದು ಹರ್ಕೊಂಡು ಬರ್ತಾ ಇದೆ. ಆದ್ದರಿಂದ ಎಷ್ಟು ಸರಿ ಭಗವಂತ ಸೃಷ್ಟಿ ಮಾಡಿರ್ಬೋದು, ಎಷ್ಟು ಸರಿ ಭಗವಂತ ಪಾಲನೆಯನ್ನು ಮಾಡಿ ಮತ್ತೆ ನಾಶವನ್ನು ಮಾಡಿರ್ಬೋದು, ಪ್ರಳಯವನ್ನು ಉಂಟು ಮಾಡಿರ್ಬೋದು ಅಂದರೆ ದೇವರಿಗೆ ಗೊತ್ತು. ಎಷ್ಟು ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಯಾಕೆ ಹೇಳಲಿಕ್ಕಾಗಲ್ಲ ಅಂದರೆ ನಿರಂತರವಾಗಿ ಈ ಪ್ರಕ್ರಿಯೆ ಸಾಗ್ತಾನೇ ಇರುತ್ತೆ. ಇದಕ್ಕೆ ಕೊನೆ ಅಂತ ಇಲ್ಲ, ಆದಿಯನ್ನು ಕಂಡುಹಿಡಿಯೋಕ್ಕಾಗೋಲ್ಲ. ಆದ್ದರಿಂದ ಅನಂತ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥದ್ದಿದು. ಇಷ್ಟೆಲ್ಲ ನಡೆಸುವಂಥ ಭಗವಂತನಿಗೆ ನಾವು ನಿನ್ನೆಯ ದಿನ ಚಿಂತನೆ ಮಾಡಿದಂತೆ ಸರ್ವಜ್ಞತಾ ತೃಪ್ತಿ ಅನಾದಿಬೋಧ ಸ್ವತಂತ್ರತಾ ನಿತ್ಯಂ ಅನಲ್ಪಶಕ್ತಿ ಅನಂತಶಕ್ತಿಶ್ಚ ವಿಭೋರ್ವಿಧಿಗ್ನ ಸಂತಃಷಡಂಗಾನಿ ವದಂತ ವಿಷ್ಣೋ ಅಂತ ಭಗವಂತನ ಸಾಮರ್ಥ್ಯವನ್ನೆಲ್ಲ ಅದನ್ನೆಲ್ಲ ತಿಳಿದುಕೊಂಡ್ವಿ. ಆದ್ದರಿಂದ ಪ್ರಕೃತಿಯ ಅಪೇಕ್ಷೆಯನ್ನು ತನ್ನ ಇಚ್ಛೆಯಿಂದ, ತನ್ನ ಸ್ವಾತಂತ್ರ್ಯದಿಂದ ಪ್ರಕೃತಿಗೆ ಒಂದು ಮಹತ್ವವನ್ನು ಸಾಮಾನ್ಯ ಜನಗಳ ದೃಷ್ಟಿಯಿಂದ, ಬೇರೆ ದೇವತೆಗಳ ದೃಷ್ಟಿಯಿಂದ ನೀಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಭಗವಂತ ಪ್ರಕೃತಿಯನ್ನು ಸ್ವೀಕಾರ ಮಾಡಿ ಸಮಗ್ರವಾದ ಜಗತ್ತನ್ನು ಮತ್ತೆ ಮತ್ತೆ ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತ ತಿಳಿಸಿದ. ಇಷ್ಟು ತಿಳಿಸಿದ ನಂತರದಲ್ಲಿ ನಮ್ಮ ಮನಸ್ಸಿಗೆ ಬರುವಂಥ ಒಂದು ಪ್ರಶ್ನೆ, ನಾವು ನಮ್ಮ ಪ್ರತಿನಿತ್ಯದ ವ್ಯವಹಾರವನ್ನು ನೋಡ್ಕೊಳ್ತೇವೆ. ಪ್ರತಿನಿತ್ಯದ ನಮ್ಮ ವ್ಯವಹಾರವನ್ನು ನೋಡಿಕೊಂಡಾಗ ನಮಗೆ ಏನು ಪಾಡು ಬರ್ತಾ ಇದೆ, ನಾವು ಯಾವ ರೀತಿಯಲ್ಲಿ ಈ ನಾವು ಕರ್ಮ ಬಂಧಕ್ಕೆ ಒಳಗಾಗ್ತಾ ಇದ್ದೀವಿ, ಇದೆಲ್ಲವನ್ನು ನಮ್ಮ ಪ್ರತಿನಿತ್ಯದ ವ್ಯವಹಾರವನ್ನು ಸೂಕ್ಷ್ಮವಾಗಿ ನಾವೇ ಅವಲೋಕನ ಮಾಡ್ತಾ ಇದ್ದಾಗ ಇದೆಲ್ಲವೂ ಕೂಡ ಪದರ ಪದರಾಗಿ ನಮಗೆ ಬಿಡಿಸ್ಕೊಳ್ಳುತ್ತೆ. ಈ ಒಂದು ನಮ್ಮ ಸ್ವಂತದ ಅನುಭವದ ಹಿನ್ನೆಲೆಯಲ್ಲಿ ಹಾಗಾದರೆ ಭಗವಂತನಿಗೆ ಹೇಗಪ್ಪ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಯಾವುದನ್ನು ಆಲೋಚನೆ ಮಾಡದೆ ಹೋದರೆ ಪ್ರಶ್ನೆ ಮೂಡೋದಿಲ್ಲ, ನಿಜ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅಂತ ಶುರು ಮಾಡಿದ್ರು. ಕೃಷ್ಣ ಹೇಳಬೇಕಾದ್ರೆ ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ ಅನ್ನೋ ದೃಷ್ಟಿಯಿಂದ ಭಗವಂತ ಈ ಉತ್ತರವನ್ನು ನೀಡ್ತಾ ಇರೋದು. ಭಗವಂತ ಸೃಷ್ಟಿ ಮಾಡ್ತೀನಿ ಇಂದ, ಅನಂತರ ಪಾಲನೆ ಮಾಡ್ತೀನಿ ಇಂದ, ಸಂಹಾರ ಮಾಡ್ತೀನಿ ಇಂದ, ಹೀಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಇಷ್ಟೆಲ್ಲ ಜೀವರಿಗೆ ಮಾಡ್ತಾನಲ್ಲ. ಒಬ್ಬ ಜೀವನಿಗೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದರೆ ಆ ಜೀವನ ಸಂಪರ್ಕ ಭಗವಂತನಿಗೆ ಬರೋದಿಲ್ವೇ? ಬರುತ್ತೆ. ಆನಂತರದಲ್ಲಿ ಅನಂತ ಜೀವರಾಶಿಗಳ ಸಂಪರ್ಕ ಬರುತ್ತೆ. ಅನಂತ ದೇವತೆಗಳನ್ನು ತನ್ನ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾನೆ.
ಅನಂತವಾದ ದೇವತಾ ಸಮೂಹ ಅನ್ನೋದು ಭಗವಂತನಲ್ಲಿ ಭಕ್ತಿ ಮಾಡುತ್ತೆ. ಜೊತೆಗೆ ಜೀವರಾಶಿಗಳು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ದ್ವೇಷವನ್ನು ಮಾಡ್ತಾರೆ, ಅಸೂಯೆಯನ್ನು ಪಡ್ತಾರೆ. ನಾನಾ ವಿಧವಾದ ಗುಣಗಳನ್ನು ವ್ಯಕ್ತಿಗಳಲ್ಲೆಲ್ಲ ಭಗವಂತ ನೋಡ್ತಾ ಇರ್ತಾನೆ. ಅವನೇ ಸೃಷ್ಟಿ ಮಾಡೋದು, ಅವನೇ ಪಾಲನೆ ಮಾಡೋದು, ಅವನೇ ಎಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ಸಂಹಾರವನ್ನು ಮಾಡುವವನು. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲ ಅವನೇ ಕೊಡ್ತಾನೆ ಎಂದಾಗ ಭಗವಂತನಿಗೆ ಅವನೇ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಭಗವಂತನಿಗೆ ನಮ್ಮ ಸಂಬಂಧಗಳು ಉಂಟಾದಂತೆ ಅವನಿಗೂ ಏನಾದರೂ ವಿಕಾರಗಳು ಬರ್ತವೆ. ನಚಮಾಂ ತಾನೆ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅಂದರು. ಅರ್ಜುನನನ್ನು ಕುರಿತು ಹೇಳಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಶಬ್ದವನ್ನು ಭಗವಂತ ಬಳಕೆ ಮಾಡ್ತಾನೆ. ಇಲ್ಲಿ ಬಳಕೆ ಮಾಡೋವಂಥ ಶಬ್ದ ಯಾವುದಪ್ಪ ಅಂದರೆ ಧನಂಜಯ ಅಂತ ಶಬ್ದ ಪ್ರಯೋಗವನ್ನು ಮಾಡಿದ. ಹೇ ಧನಂಜಯ, ನೀ ನಿಮ್ಮೆಲ್ಲರ ಮನಸ್ಸರಲ್ಲಿ ಬಂದಂತೆ ನಾನು ಎಂದೆಂದೂ ಕರ್ಮಬಂಧಕ್ಕೆ ಒಳಗಾಗೋದಿಲ್ಲ. ನೀವು ಯುದ್ಧ ಅನ್ನೋ ಕರ್ಮಕ್ಕೆ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀನು ತೀಕ್ಷ್ಣವಾಗಿರತಕ್ಕಂಥ ಮನಸ್ಥಿತಿಯನ್ನು ತಂದುಕೊಂಡು ಈ ಯುದ್ಧ ಅನ್ನೋ ಕರ್ಮದಲ್ಲಿ ನೀನು ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀಯ. ಯುದ್ಧ ಅನ್ನೋ ಕರ್ಮದಲ್ಲಿ ಪ್ರವೃತ್ತಿ ಮಾಡ್ತಾ ಇದ್ದಂತೆ ನಿಂಗೆ ಗೊತ್ತಿಲ್ಲದೇ ಇದ್ದಂತೆ ಯುದ್ಧ ಮಾಡಬೇಕಾದರೆ ಅನೇಕ ವ್ಯಕ್ತಿಗಳ ಸಂಪರ್ಕವಾಗತ್ತೆ. ಅನಂತರದಲ್ಲಿ ನೀನು ಪಡ್ಕೊಳ್ಳೋ ಅಂಥದ್ದು ತುಂಬ ಬರುತ್ತೆ, ಅದರಲ್ಲಿ ಕಳ್ಕೊಳ್ಳೋ ಅಂಥದ್ದು ತುಂಬ ಬರುತ್ತೆ. ಅರ್ಜುನ ಯುದ್ಧಕ್ಕೆ ಹೊರಟ ಅಂತಂದರೆ ಅರ್ಜುನ ಒಬ್ಬನೇ ಅಲ್ಲ, ಅನೇಕರುಗಳ ಜೊತೆಗೆ ಯುದ್ಧಕ್ಕೆ ಹೊರಟ. ತನ್ನ ಮಗನಾದಂಥ ಅಭಿಮನ್ಯುವನ್ನು ಅರ್ಜುನ ಕಳ್ಕೊಳ್ಬೇಕಾಯಿತು. ಗುರುಗಳನ್ನು, ಹಿರಿಯರನ್ನು ಸಂಹಾರ ಮಾಡಬೇಕಾಯಿತು. ಪಾಪ ಪುಣ್ಯಗಳು ಉಂಟಾಯಿತೋ ಏನೋ ಅಂಥೇಳಿ ಆ ಕರ್ಮದ ಬಂಧಕ್ಕೆ ಆತ ಸಿಕ್ಕಿ ಹಾಕ್ಕೊಂಡ. ಯುದ್ಧವನ್ನು ಮಾಡೋದಕ್ಕೆ ಹೊರಟಿದ್ದಾದರೂ ಯಾತಕ್ಕೋಸ್ಕರವಾಗಿ ತಮ್ಮ ಪಾಲಿಗೆ ಬಂದ ರಾಜ್ಯ ಏನಿತ್ತು ಆ ರಾಜ್ಯವನ್ನು ಕೌರವರು ಕೊಡ್ತಾ ಇಲ್ಲ, ದುರ್ಯೋಧನಾದಿಗಳು ಕೊಡೋಕ್ಕೊಪ್ಕೊಂಡಿಲ್ಲ ಅಂಥೇಳಿ ಆ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ ಬೇರೆ ಅಗತಿಕಾಗತಿ ಬೇರೆ ದಾರಿನೇ ಇಲ್ಲದೆ ಹೋದಿದ್ದರಿಂದ ಯುದ್ಧಕ್ಕೆ ತೊಡಗಬೇಕಾಯಿತು. ಅದಕ್ಕೆ ಕೃಷ್ಣ ಇಲ್ಲಿ ಹೇಳಬೇಕಾದ್ರೆ ಹೇ ಧನಂಜಯ ಅಂದ. ಧನಂ ಜಯತಿ, ಧನವನ್ನು ಜಯಿಸೋನು ನೀನು. ಹಿಂದೆ ರಾಜಸೂಯಾಗವನ್ನು ಮಾಡಬೇಕು ಅಂದರೆ ಉತ್ತರ ದಿಕ್ಕಿಗೆ ಹೋಗಿ ಬೇಕಾದಷ್ಟು ಧನವನ್ನು ಸಂಪಾದನೆ ಮಾಡಿದವನು. ಅನೇಕ ರೀತಿಯಾದ ನಿನ್ನ ಬಿಲ್ಲಿನ ಧನುರ್ವಿದ್ಯೆಯ ಪ್ರಾವೀಣ್ಯವನ್ನು ಪ್ರದರ್ಶನ ಮಾಡಿ ಇಂದ್ರಾದಿ ದೇವತೆಗಳಿಂದ ರುದ್ರದೇವರಿಂದ ಎಲ್ಲ ವರಗಳನ್ನು ಪಡೆದಂಥವನು ನೀನು. ಆದ್ದರಿಂದ ನಾನಾ ವಿಧವಾದ ಧನವನ್ನು ಗೆದ್ದಂಥವನು ನೀನು. ಗೆದ್ದದ ನಂತರದಲ್ಲಿ ನಿನಗೆ ಗೊತ್ತಿಲ್ಲದೆ ಇದ್ದಂತೆ ಕರ್ಮಬಂಧನಕ್ಕೆ ನೀನು ಒಳಗಾದ್ಯಾ. ಆದ್ದರಿಂದ ಹೇ ಧನಂಜಯ, ನೀನು ಕರ್ಮಬಂಧಕ್ಕೆ ಒಳಗಾದಂತೆ ಅಂತ ಹೇಳೋದೇ ಧನಂಜಯ ಶಬ್ದ ಪ್ರಯೋಗದ ಒಂದು ಔಚಿತ್ಯ. ಒಳಗಾದಂತೆ ನಾನು ಒಳಗಾಗ್ತಿಲ್ಲ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದೆ ನೀನೀಗ. ತಪಸ್ಸು ಮಾಡಿದ್ದಕ್ಕೆ ರುದ್ರದೇವರು ಏನು ಮಾಡಿದ್ರಪ್ಪ, ಪಾಶುಪತಾಸ್ತ್ರವನ್ನು ನಿನಗೆ ಕೊಟ್ಟರು. ಸರಿಯಾ? ಆ ಪಾಶುಪತಾಸ್ತ್ರ ತೆಗೆದಿಟ್ಕೊಂಡು ಮನೇಲಿ ಪ್ರತಿನಿತ್ಯ ಆ ಪಾಶುಪತಾಸ್ತ್ರಕ್ಕೆ ಪಂಚಾಮೃತ ಸ್ನಾನ ಮಾಡಿಸೋದಾ, ಮಂಗಳಾರತಿ ಮಾಡ್ಕೊಂಡು ನೈವೇದ್ಯ ಮಾಡೋದಾ? ಅದಕ್ಕೆ ಇಲ್ಲ. ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಬೇಕಾದ್ರೆ ಯುದ್ಧ ಬೇಕು. ಯುದ್ಧದಲ್ಲಿ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಬೇಕಾಗತ್ತೆ. ಹಾಗಾದರೆ ಒಂದು ಅವನನ್ನು ತಪಸ್ಸಿನಿಂದ ಒಲಿಸ್ಕೊಂಡು ಪಾಶುಪತಾಸ್ತ್ರವನ್ನು ಪಡ್ಕೊಳ್ತೀನಿ ಅಂತ ನೀನು ಹೊರಟ ಒಂದು ಪ್ರಕ್ರಿಯೆ, ಒಂದು ಕ್ರಿಯೆ ಇದೆಯಲ್ಲ, ಈ ಕ್ರಿಯೆಯಿಂದ ಏನು ಲಾಭವಾಯ್ತಲ್ಲ ಆ ಲಾಭವನ್ನು ಸರಿಯಾಗಿ ಪಡ್ಕೊಳ್ಬೇಕು ಅಂದರೆ ಮತ್ತು 4 ಕರ್ಮಗಳಲ್ಲಿ, ಕ್ರಿಯೆಗಳಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಪಾಶುಪತಾಸ್ತ್ರವನ್ನು ಪಡ್ಕೊಳ್ಬೇಕು ಯಾಕಿತ್ತು, ಹೋಗಬೇಕು ಯಾಕಿತ್ತು? ಅದ್ರ ಬಾಡಿಗೆ ಅವ್ರ ಹತ್ರ ಇರೋದು ಅಲ್ಲೇ ಇರಲಿ ಬಿಡ್ಬೋದಾಗಿತ್ತು. ಇಲ್ಲ, ಆ ಪಾಶುಪತಾಸ್ತ್ರವನ್ನು ಪಡ್ಕೊಂಡೆ ಅಂದಮೇಲೆ ಮುಂದೆ ಯುದ್ಧ ಬರುತ್ತೆ. ಆ ಯುದ್ಧದಲ್ಲಿ ನೀನು ಪ್ರವೃತ್ತಿ ಮಾಡಬೇಕಾಯಿತು. ಹಾಗಾದರೆ ತಪಸ್ಸು ಅನ್ನೋ ಒಂದು ಕರ್ಮಕ್ಕೆ ಹೋಗಿ ಅಲ್ಲಿ ಒಂದು ಲಾಭವನ್ನು ಪಡ್ಕೊಂಡು ಕೂಡಲೇ ಆ ಕರ್ಮದ ನಿಮಿತ್ತವಾಗಿ ಮತ್ತೊಂದು ಕರ್ಮವನ್ನು ನೀನು ಅರಸ್ತಾ ಕೂತ್ಕೋಬೇಕಾಯಿತು. ಆ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಲೇಬೇಕಾಯಿತು. ಆ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿದ್ರೆ ನಿನ್ನ ಮಗನನ್ನು ನೀನು ಕಳ್ಕೊಳ್ಬೇಕಾಯಿತು, ಅನೇಕ ವ್ಯಕ್ತಿಗಳನ್ನು ಕೊಲ್ಲಬೇಕಾಯಿತು. ಹೀಗೆ ನಾನಾ ವಿಧವಾಗಿರತಕ್ಕಂಥ ಮತ್ತೆ ಉಳಿದಂತೆ ಅನೇಕ ಕ್ರಿಯೆಗಳಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕಾಯಿತು. ಹಾಗಾಗಿ ಯಾವುದೇ ಒಂದು
ಸಣ್ಣ ಕೆಲಸವನ್ನು ನಾವು ಮಾಡಿ ಮುಗಿಸ್ಕೊಂಡು ಬರ್ತೀವಿ ಅಂತ ಹೊರಡ್ತೀವಲ್ಲ, ಅದು ಒಂದು ಸಣ್ಣ ಕೆಲಸ ಮುಗಿಯೋದೇ ಇಲ್ಲ. ಆ ಕೆಲಸ ಮುಗಿಯೋ ಅಷ್ಟೊತ್ತಿಗೆ 4-6 ಕೆಲಸಗಳು ನಮ್ಮನ್ನು ಅಂಟ್ಕೊಂಡಿರ್ತವೆ. ಇದು ಪ್ರತಿಯೊಬ್ಬ ಮನುಷ್ಯನ ಅನುಭವ ಸಿದ್ಧವಾದ ವಿಚಾರ. ಅದರಂತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥ ಭಗವಂತ ಎಷ್ಟು ಕರ್ಮಗಳ ಜಂಜಾಟಕ್ಕೆ ಹಾಗಾದರೆ ಸಿಕ್ಕಾಕ್ಕೊಳ್ಬೇಕಾಗತ್ತೆ ಅಂತ ನಮ್ಮ ಆಲೋಚನೆ ಏನಾದರೂ ಇದ್ದರೆ ಆ ಆಲೋಚನೆ ತಪ್ಪು. ನಿಮಗೂ ನನಗೂ ವ್ಯತ್ಯಾಸ ಇದೆ. ನೀವು ಜೀವಾತ್ಮರು, ನಾನು ಪರಮಾತ್ಮ ಅಂತಾನೆ ಕೃಷ್ಣ. ಆದ್ದರಿಂದ ಜೀವಾತ್ಮರಾಗಿರತಕ್ಕಂಥ ನೀವು ಕರ್ಮಬಂಧಕ್ಕೆ ಒಳಗಾಗ್ಬೋದು ನಿಜ, ಆದರೆ ನಾನು ಮಾತ್ರ ಯಾವುದೇ ವಿಧವಾದ ಕರ್ಮಬಂಧಕ್ಕೂ ನಾನು ಒಳಗಾಗೋದಿಲ್ಲ. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಹೇ ಧನಂಜಯ, ದುಡ್ಡನ್ನು ಗೆಲ್ಲಬೇಕು ಅಂತ ಪದೇ ಪದೇ ಯುದ್ಧವನ್ನು ಮಾಡಿದವನಾಗ್ಬೋದು, ಅನೇಕ ವಿಧವಾದ ಕೆಲಸಗಳನ್ನು ಮಾಡ್ಬೋದು, ನಾನಾ ವಿಧವಾದ ಸಂಪತ್ತನ್ನು, ಅದು ವಿದ್ಯಾ ಸಂಪತ್ತಿರ್ಬೋದು, ಜ್ಞಾನ ಸಂಪತ್ತಿರ್ಬೋದು, ಅದಕ್ಕೆಲ್ಲಕ್ಕೆ ನೀನು ಪ್ರಯತ್ನಗಳನ್ನು ಮಾಡಿರ್ಬೋದು ನಿಜ. ಆದರೆ ನಾನು ಆ ರೀತಿ ಅಲ್ಲ. ಇಡೀ ಜಗತ್ ಸೃಷ್ಟಿ ಇದೆಯಲ್ಲ, ಅದನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಗೊತ್ತಾ? ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ದರಿಂದ ಕ್ರಿಯೆ ಮಾಡ್ತಿದ್ದೇನೆ ನಿಜ, ಆದರೆ ಉದಾಸೀನವತ್ ಅಂದ. ನಾನು ಉದಾಸೀನನಾದ ವ್ಯಕ್ತಿಯಂತೆ ಇರ್ತೀನಿ ಅಷ್ಟೇ, ಉದಾಸೀನ ಅಲ್ಲ ನಾನು, ಉದಾಸೀನವತ್ ಅಂತಂತಾರೆ. ಆದ್ದರಿಂದ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ದರಿಂದ ಕರ್ಮಗಳಲ್ಲಿ ಪ್ರವೃತ್ತಿ ಮಾಡ್ತೀನಿ ನಿಜ. ನಾನು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥ ಅದನ್ನೇ ಹೇಳ್ತಾನೆ. ಕರ್ಮನೇ ಮಾಡಲಿಲ್ಲ ಇವನು, ಕರ್ಮನೇ ಮಾಡಲಿಲ್ಲ ಅಂತಲ್ಲ. ಈಗ ತಾನೇ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ದ, ಏನು ಹೇಳ್ದ? ವಿಸೃಜಾಮಿ ಪುನಃ ಪುನಃ, ಮತ್ತೆ ಮತ್ತೆ ಈ ಜಗತ್ತಿನ ಸೃಷ್ಟಿ ವ್ಯಾಪಾರವನ್ನು ನಾನು ಮಾಡ್ತಾ ಇದ್ದೇನೆ ಅಂದ. ಉದಾಸೀನನಾದ ವ್ಯಕ್ತಿ ಕೆಲಸ ಮಾಡ್ತಾನ? ಕೆಲಸನೇ ಮಾಡಲ್ಲ ಉದಾಸೀನನಾದ ವ್ಯಕ್ತಿ. ಭಗವಂತ ಹಂಗೆ ಹೇಳ್ತಿಲ್ಲ. ನಾನೇ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲ ಕೊಡೋನು ನಾನೇ, ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾನೆ. ಆದರೆ ಕೆಲಸ ಮಾಡದೇ ಇದ್ದ ಉದಾಸೀನನಾದ ವ್ಯಕ್ತಿಗೆ ಕೆಲಸನೇ ಮಾಡದೇ ಇರೋದರಿಂದ ಯಾವ ರೀತಿ ಆಯಾಸನೂ ಆಗಲ್ವೋ, ಲಾಭನೂ ಬರಲ್ವೋ, ಯಾವ ಪ್ರಯೋಜನದ ಅಪೇಕ್ಷೆನೂ ಅವನ ಮನಸ್ಸಲ್ಲಿ ಇರಲ್ವೋ, ಅದೇ ರೀತಿ ಭಗವಂತನಿಗೆ ಕೆಲಸ ಮಾಡ್ತಾನೆ, ಆದರೆ ಯಾವ ಪ್ರಯೋಜನದ ಅಪೇಕ್ಷೆ ಇಲ್ಲ. ಕೆಲಸ ಮಾಡಿದ್ರೂ ಕೂಡ ಸಾಮಾನ್ಯ ಜನಗಳು ಕೆಲಸ ಮಾಡಿದ್ರೆ ಬೆವರು ಸುರಿಸ್ಕೊಂಡು, ಪ್ರಯೋಜನದ ಅಪೇಕ್ಷೆಯಿಂದ ಬೆವರು ಸುರಿಸ್ಕೊಂಡು ತುಂಬ ಆಯಾಸ ಪಟ್ಕೊಂಡು ಸುಸ್ತಾಗಿ ಮಲ್ಕೊಂಡು ಬಿಡ್ತಾರವರು. ಹಂಗೆ ಭಗವಂತನಿಗೆ ಆಯಾಸನೂ ಆಗಲ್ಲ. ಆದ್ದರಿಂದ ನಿರಾಯಾಸವಾಗಿ ಕ್ರೀಡೆಯ ರೂಪದಲ್ಲಿ ಭಗವಂತ ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಭಗವಂತ ತಾನು ಕರ್ಮದ ಬಂಧಕ್ಕೆ ಒಳಗಾಗಲಿಲ್ಲ ಅಂತ ಹೇಳ್ತಾನೆ. ಕಾರಣ ಏನು ಅಂದರೆ, ಅವನು ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಕೂಡಲೇ ನಿಜ ಅನೇಕ ವ್ಯಕ್ತಿಗಳ ಸಂಪರ್ಕ ಬಂದಿದ್ದು ನಿಜ, ಜೀವರಾಶಿಗಳ ಸಂಪರ್ಕ ಬಂದಿದ್ದು ನಿಜ. ಆದರೆ ಭಗವಂತ ಲೀಲೆಯಿಂದ ಈ ಕೆಲಸ ಮಾಡ್ತಾ ಇದ್ದಾನೆ. ಯಾವ ಪ್ರಯೋಜನದ ಅಪೇಕ್ಷೆನೂ ಭಗವಂತನಿಗಿಲ್ಲ. ಓಂ ನ ಪ್ರಯೋಜನವತ್ವಾತ್ ಓಂ ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ ದೇವಸ್ಯೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಭಗವಂತನ ಸ್ವಭಾವ ರೂಪವಾದ್ದು ಈ ಜಗತ್ತಿನ ಸೃಷ್ಟಿಯಾದಿಗಳು. ಆಪ್ತಕಾಮನಾದಂಥವನು ಯಾವುದರ ಬಗ್ಗೆ ಆಸಕ್ತಿ ಇದೆ? ಆಸಕ್ತಿನೇ ಇಲ್ಲ. ಸಂಗಾತ್ ಸಂಜಾಯತೆ ಕಾಮಃ ಅಂದರು, ಅದಿಲ್ಲ ಭಗವಂತನಿಗೆ. ಕಾಮನೇ ಉತ್ಪತ್ತಿ ಆಗಲ್ಲ. ಯಾಕೆ ಉತ್ಪತ್ತಿ ಆಗಲ್ಲ? ಆಪ್ತಕಾಮ. ಎಲ್ಲ ವಿಧವಾದ ಪ್ರಯೋಜನಗಳು ಪೂರ್ಣವಾಗಿರುವಂಥ ಭಗವಂತನಿಗೆ ಇನ್ಯಾವ ಪ್ರಯೋಜನವೂ ಬಾಕಿನೇ ಇಲ್ಲದೇ ಇದ್ದಾಗ ಸಂಘ ಆದರೂ ಕೂಡ ಅವನಿಗೆ ಅದರಲ್ಲಿ ಆಸಕ್ತಿ ಅನ್ನೋದು ಬರೋಲ್ಲ, ಅಸಕ್ತನಾಗೋಗ್ತಾನೆ. ಭಗವಂತ ಜಗತ್ಸೃಷ್ಟಿಯಾದಿಗಳನ್ನು ಮಾಡಿದಾಗ ನಾವು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೆ ಗೊತ್ತಿಲ್ಲದೇ ಇದ್ದಂತೆ ಅನೇಕ ವಿಧವಾದ ಕರ್ಮದ ಬಂಧಕ್ಕೆ ನಾವು ಸಿಕ್ಕಿ ಹಾಕಿಕೊಳ್ಳುವಂತೆ, ಆ ಕರ್ಮಗಳಲ್ಲಿ ಲೋಪದೋಷಗಳು ಬಂದರೆ, ಲೋಪ ಬಂದಾಗ ಪಾಪಕ್ಕೆ ಭಾಗಿಯಾಗ್ತೇವೆ, ಇಲ್ಲ ಒಳ್ಳೆಯದಾಗ್ತಾ ಇದ್ದರೆ ಕೆಲವು ಪುಣ್ಯ ಅನ್ನೋದಕ್ಕೆ ಭಾಗಿಯಾಗುತ್ತೇವೆ. ಹೀಗೆ ಕರ್ಮದ ಬಂಧನಕ್ಕೆ ಒಳಗಾಗಿ ಪಾಪ ಪುಣ್ಯಗಳನ್ನು ಸಂಪಾದನೆ ಮಾಡ್ತಾ ಮತ್ತೆ ಮತ್ತೆ ಸಂಸಾರದಲ್ಲಿ ಸುತ್ತುವ ಪ್ರಸಂಗ ಬರೋದು ನಮಗೆ. ಭಗವಂತ ಸೃಷ್ಟಿ ಮಾಡ್ದ,
ಪ್ರಯೋಜನ ಏನಾರಿದೆಯಾ? ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಉದಾಸೀನನಾದ ವ್ಯಕ್ತಿಯಂತೆ ಆಯಾಸ ಆಗುತ್ತಾ ಭಗವಂತನಿಗೆ? ಆಯಾಸ ಆಗೋಲ್ಲ. ಆಯಾಸ ಆಗಿದ್ದರೆ ರೆಸ್ಟ್ ತಗೋಬೇಕಾಗತ್ತೆ, ಆಯಾಸ ಆಗಿದ್ದರೆ ವಿಶ್ರಾಂತಿಯನ್ನು ಪಡಿಬೇಕಾಗತ್ತೆ. ಆಯಾಸನೇ ಆಗ್ತಾ ಇಲ್ಲ ಭಗವಂತನಿಗೆ. ಪ್ರಯೋಜನದ ಅಪೇಕ್ಷೆ ಇದೆಯಾ? ಇಲ್ಲ, ಪ್ರಯೋಜನದ ಅಪೇಕ್ಷೆ ಇಲ್ಲ. ಲೀಲೆಯಿಂದ ಮಾಡ್ತಾ ಇದ್ದಾನೆ ಭಗವಂತ, ಕರುಣೆಯಿಂದ ಮಾಡ್ತಾ ಇದ್ದಾನೆ. ಕರುಣಾಸಮುದ್ರನಾದವನು ಭಗವಂತ. ಆದ್ದರಿಂದ ಜೀವರಿಗೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದಂಥ ಸಾಧನೆಯನ್ನು ಅವರು ಮಾಡಿಕೊಂಡು ಅವರು ಮೋಕ್ಷಾದಿಗಳನ್ನು ಪಡೆಯಲಿ ಅನ್ನೋ ದೃಷ್ಟಿಯಿಂದ, ಅದು ಲೀಲೆಯಿಂದ ಕೆಲಸಗಳನ್ನು ಭಗವಂತ ಮಾಡ್ತಾ ಇರೋದರಿಂದ ಕರ್ಮಬಂಧಕ್ಕೆ ಭಗವಂತ ಒಳಗಾಗೋಲ್ಲ ಅಂತ ತಿಳಿಸೋಕ್ಕೋಸ್ಕರ ಅರ್ಜುನನಿಗೆ, ಹೇ ಅರ್ಜುನ, ನನಗೂ ನಿನಗೂ ತುಂಬ ವ್ಯತ್ಯಾಸ ಇದೆ. ನೀನು ಧನಂಜಯ, ನೀನು, ನಾನು ಸ್ವಭಾವತಃ ಪ್ರವೃತ್ತಿ ಮಾಡುವನು. ನೀನು ಹಂಗಲ್ಲ, ರಾಜ್ಯದ ಸಂಪತ್ತಿಗೋಸ್ಕರವಾಗಿ ಯುದ್ಧಕ್ಕೆ ಹೊರಟವನು ನೀನು. ಆದ್ದರಿಂದ ನೀನು ಧನಂಜಯ ನೀನು ಅಂತ ಹೇಳಿ, ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ದರಿಂದ ಉದಾಸೀನವತ್, ಉದಾಸೀನನಾದ ವ್ಯಕ್ತಿಯಂತೆ ಅವನಿಗೆ ಆಯಾಸನೂ ಆಗಲ್ಲ, ಪ್ರಯೋಜನವೂ ಇರಲ್ಲ, ಬರೋದು ಇಲ್ಲ ಏನು. ಹಾಗೆ ಭಗವಂತ ಇದ್ದಾನೆ. ನತು ಉದಾಸೀನ. ಉದಾಸೀನ ಅಂತಲೇ ಹೇಳ್ಬಿಡ್ಬೋದಾಗಿತ್ತಲ್ಲ. ಹಾಗಾದರೆ ಹೇ ಉದಾಸೀನ ಅಂತ ಹೇಳೋಕ್ಕಾಗೋಲ್ಲ. ಭಗವಂತನೇ ಹೇಳ್ತಾ ಇದ್ದಾನೆ, ನಾನೇ ಸೃಷ್ಟಿ ಮಾಡ್ತೀನಿ ಅಂತಂದಮೇಲೆ ಉದಾಸೀನನಾದ ಒಂದು ಕೆಲಸ ಮಾಡ್ತಾನೆ ಅವನು? ಕೆಲಸನೇ ಮಾಡಲ್ಲ ಅವನು. ಆದರೆ ಭಗವಂತ ಹಂಗಲ್ಲ, ಕೆಲಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಉದಾಸೀನ ಅಲ್ಲ, ಉದಾಸೀನನಾದ ವ್ಯಕ್ತಿ ಅವನ ಲಾಭ ಇರ್ಬೋದು, ಆಯಾಸ ಇರ್ಬೋದು, ಇತ್ಯಾದಿಗಳು ಯಾವುದೂ ಇಲ್ಲ ಅಂತ ತಿಳಿಯಪಡಿಸಿದ್ದಷ್ಟೇ. ಆದ್ದರಿಂದ ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಅಂತಂದ. ಅದನ್ನೇ ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ಅವಾಕೀ ಅನಾದರಃ ಅಂದರು. ಭಗವಂತನಿಗೆ ಅನಾದರ. ಅನಾದರಃ ಅಂದ್ರೇನು? ಆದರ ಇಲ್ಲದೆ ಇದ್ದವನು ಭಗವಂತ. ಆದರ ಇರಲಿಲ್ಲ ಅಂದ್ರೇನಪ್ಪ? ನವಿದ್ಯತೆ ಆದರಃ. ಆಶ್ಚರ್ಯ ಬುದ್ಧಿ ಇಲ್ಲ. ಅಯ್ಯೋ ಏನಪ್ಪ ಹಿಂಗಾಗೋಯ್ತು ಹಂಗಾಗೋಯ್ತು. ಅಂದರೆ ಕುತೂಹಲದಿಂದ ಭಗವಂತ ಜಗತ್ ಸೃಷ್ಟಿ ಮಾಡ್ದ ಅಂತಲೂ ಅಂದ್ಕೊಳ್ಬೇಡ್ರಿ. ಯಾವ ವಿಧವಾದ ಕುತೂಹಲನೂ ಭಗವಂತನಿಗಿಲ್ಲ. ನಮಗೆ ಎಷ್ಟೋ ಸರಿ ಅಂತೀವಿ ನಾವು, ಏನಾದರೂ ಕೆಲಸ ಮಾಡಿಕೊಟ್ಟಾಗ ಏನು ಪ್ರಯೋಜನ ಅಂತ ಕೇಳ್ತಾರೆ. ಏನು ಪ್ರಯೋಜನವೂ ಇಲ್ಲ. ಮತ್ತು ಯಾಕೆ ಕೆಲಸ ಮಾಡ್ತಾಯಿದ್ದೀವಿ? ಪ್ರಯೋಜನ ಇಲ್ಲದೇನೂ ಕೆಲಸ ಹೊರಟ್ಬಿಡ್ತೀವಿ ಕೆಲಸಕ್ಕೆ. ನಾವೀಗ ಯಾಕೆ ಹೊರಟ್ಬಿಡ್ತೀವಿ ಕೆಲಸ ಅಂದರೆ, ಏನೋ ಒಂದು ಕುತೂಹಲ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಕುತೂಹಲ. ಆ ಕುತೂಹಲದಿಂದ ಕೆಲವು ಸಲ ಪ್ರವೃತ್ತಿ ಮಾಡೋದು ಅಂತ ಇರುತ್ತೆ. ಪ್ರಯೋಜನವೇ ಬೇಕು ಅಂತಿಲ್ಲ. ಎಲ್ಲ ದುಡ್ಡು ಕಾಸು ಎಲ್ಲ ಬೇಕಾದಷ್ಟು ಇರ್ಬೋದು. ಆವಾಗ ಕುತೂಹಲದಿಂದ ಪ್ರವೃತ್ತಿ, ಭಗವಂತ ಕುತೂಹಲದಿಂದ ಪ್ರವೃತ್ತಿ ಮಾಡ್ತಾ ಇದ್ದಾನ? ಅದೂ ಮಾಡ್ತಾ ಇಲ್ಲ. ಆಶ್ಚರ್ಯ ಬುದ್ಧಿಯಿಂದ ಆತ ಪ್ರವೃತ್ತಿ ಮಾಡ್ತಾನ? ಅದು ಅಲ್ಲ ಅಂತ ಹೇಳ್ತಾರೆ. ಅವಾಕಿ ಅನಾದರಃ. ಆದ್ದರಿಂದ ಭಗವಂತನ ಕರ್ಮವೇ ಅದು ವಿಚಿತ್ರವಾದ ಕರ್ಮ ಭಗವಂತನದು. ನಮ್ಮ ಕರ್ಮದ ದೃಷ್ಟಿಯಿಂದ ಭಗವಂತನನ್ನು ನೋಡಬಾರದು. ಆದ್ದರಿಂದ ಭಗವಂತ ಕರ್ಮಬಂಧನಕ್ಕೆ ಒಳಗಾಗೋಲ್ಲ. ಆದ್ದರಿಂದ ಅರ್ಜುನನನ್ನು ಕುರಿತು ಕೃಷ್ಣ ಈ ರೀತಿ ಹೇಳಿ, ನನಗೂ ನಿನಗೂ ತುಂಬ ವ್ಯತ್ಯಾಸವಿದೆ, ಆದರೆ ನೀನು ಮಾತ್ರ ಕರ್ಮವನ್ನು ಮಾಡಲೇಬೇಕು ಅಂತ ಅರ್ಜುನನಿಗೆ ಕರ್ಮ ಬಂಧವನ್ನು ವಿಧಿಸ್ತಾ ಇದ್ದಾನೆ. ಈ ವಾಕ್ಕುಸುಮಗಳನ್ನು ಕೂಡ ಆ ಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿಬಿಟ್ರೆ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಕರ್ಮದ ಬಂಧನದ ಜಂಜಾಟವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಪ್ರವಚನವು ನಾವೆಲ್ಲರೂ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಯಹ ಆಚರತಿ ಸಹ ಆಚಾರ್ಯ. ಯಾರು ಆಚರಣೆಯಲ್ಲಿ ಇಟ್ಟುಕೊಂಡು ಹೇಳ್ತಾರೋ ಅವ್ರಿಗೆ ಆಚಾರ್ಯರು ಅಂತ ಹೇಳ್ತಾರೆ. ಅದಕ್ಕಾಗಿ ಆಚಾರ್ಯರು ತುಂಬ ಸುಲಭವಾಗಿ ಈ ಅಧ್ಯಾಯದ ಪ್ರವಚನವನ್ನು ನೀಡಿದ್ದಾರೆ. ಈಗೆಲ್ಲರೂ ಕೂಡ ನಾವು 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು
ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ
ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮಯಜುರೇವ ಚ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೇಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ ಅಹಂ ಹಿ ಸರ್ವಯಜ್ಞಾನಾಂ
भोक्ता च प्रभुरेव च भोक्ता च प्रभुरेव च न तु मामभिजानन्ति न तु मामभिजानन्ति तत्त्वेन तस्यवन्ति ते तत्त्वेन तस्य वन्ति ते यान्ति देवव्रता देवान् यान्ति देवव्रता देवान् पितॄन्यान्ति पितृव्रताः पितॄन्यान्ति पितृव्रताः भूतानि यान्ति भूतेज्याः भूतानि यान्ति भूतेज्याः यान्ति मद्याजिनोऽपि माम् यान्ति मद्याजिनोऽपि माम् पत्रं पुष्पं फलं तोयम् पत्रं पुष्पं फलं तोयं यो मे भक्त्या प्रयच्छति यो मे भक्त्या प्रयच्छति तदहं भक्त्युपहृतम् तदहं भक्त्युपहृतम् अश्नामि प्रयतात्मनः अश्नामि प्रयतात्मनः यत्करोषि यदश्नासि यत्करोषि यदश्नासि यज्जुहोषि ददासि यत् यज्जुहोषि ददासि यत् यत्तपश्यसि कौन्तेय यत्तपश्यसि कौन्तेय तत्कुरुष्व मदर्पणम् तत्कुरुष्व मदर्पणम् शुभाशुभफलैरेवम् शुभाशुभफलैरेवम् मोक्षसे कर्मबन्धनैः मोक्षसे कर्मबन्धनैः सन्न्यासयोगयुक्तात्मा सन्न्यासयोगयुक्तात्मा विमुक्तो मामुपैष्यसि विमुक्तो मामुपैष्यसि समोऽहं सर्वभूतेषु समोऽहं सर्वभूतेषु न मे द्वेष्योऽस्ति न प्रियः न मे द्वेषोऽस्ति न प्रियः ये भजन्ति तु मां भक्त्या ये भजन्ति तु मां भक्त्या मयि ते तेषु चाप्यहम् मयि ते तेषु चाप्यहम् अपि चेत् सुदुराचारो अपि चेषु दुराचारो भजते मामनन्यभाक् भजते मामनन्यभाक् साधुरेव स मन्तव्यः साधुरेव समन्तव्यः सम्यग्व्यवसितो हि सः सम्यग् व्यवसितो हि सः क्षिप्रं भवति धर्मात्मा क्षिप्रं भवति धर्मात्मा शश्वच्छान्तिं निगच्छति शश्वशान्तिं निगच्छति कौन्तेय प्रतिजानीहि कौन्तेय प्रतिजानीहि न मे भक्तः प्रणश्यति न मे भक्तः प्रणश्यति मां हि पार्थव्यपाश्रित्य मां हि पार्थव्यपाश्रित्य येऽपि स्युः पापयोनयः येऽपि स्युः पापयोनयः स्त्रियो वैश्यास्तथा शूद्राः स्त्रियो वैश्यास्तथा शूद्राः तेऽपि यान्ति परां गतिम् तेऽपि यान्ति परां गतिम् किं पुनर्ब्राह्मणाः पुण्याः किं पुनः ब्राह्मणा पुण्याः भक्ता राजर्षयस्तथा भक्ता राजर्षयस्तथा अनित्यमसुखं लोकम् अनित्यमसुखं लोकम् इमं प्राप्य भजस्व माम् इमं प्राप्य भजस्व माम् मन्मना भव मद्भक्तो मन्मना भव मद्भक्तो मद्याजी मां नमस्कुरु मद्याजी मां नमस्कुरु मामे वैष्यसि युक्त्वैवम् मामे वैश्यसि युक्तैवम् आत्मानं मत्परायणः आत्मानं मत्परायणः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे राजविद्या राजगुह्ययोगो नाम राजविद्या राजगुह्ययोगो नाम
ನವಮೋऽಧ್ಯಾಯಃ नवमोऽध्यायः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ ध्रुवा नीतिर्मतिर्मम ಯದಕ್ಷರಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂ ಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव ನಾರಾಯಣ ನಮೋऽಸ್ತು ತೇ नारायण नमोऽस्तु ते ನಾರಾಯಣ ನಮೋऽಸ್ತು ತೇ नारायण नमोऽस्तु ते ಕಾಯೇನ ವಾಚಾ कायेन वाचा ಮನಸೇಂದ್ರಿಯೈರ್ವಾ मनसेन्द्रियैर्वा ಬುದ್ಧ್ಯಾತ್ಮನಾ ವಾ बुद्ध्यात्मना वा ಪ್ರಕೃತೆ ಸ್ವಭಾವಾತ್ प्रकृते स्वभावात् ಕರೋಮಿ ಯದ್ಯತ್ करोमि यद्यत् ಸಕಲಂ ಪರಸ್ಮೈ सकलं परस्मै ನಾರಾಯಣಾಯೇತಿ नारायणायेति ಸಮರ್ಪಯಾಮಿ. समर्पयामि ಭಗವದ್ಗೀತೆಯಲ್ಲಿ ಅಹಂಕಾರವನ್ನು ದೂರ ಮಾಡುವಿಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಭಗವದ್ಗೀತೆಯಲ್ಲಿ ನಾನು 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 ಕರ್ತ, ನಾನು ಇದು ಮಾಡುತ್ತಿದ್ದೇನೆ, ನನ್ನಿಂದನೇ ಇದು ಜರುಗಿದೆ, ನನ್ನಿಂದನೇ ಇದೆಲ್ಲ ಕೂಡ ನನ್ನ ಮನೆ ಆಗ್ಬೋದು ಅಥವಾ ಕಾರ್ಯಾಲಯದಲ್ಲಾಗ್ಬೋದು ಅಥವಾ ಸಮಾಜದಲ್ಲಾಗ್ಬೋದು. ನಾನು ಎಂಬ ಪದ ಯಾವಾಗ ದೂರ ಆಗುತ್ತೋ ಆವಾಗಲೇ ಭಗವತ್ ತತ್ವ ಸಿದ್ಧಿಸುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಇಲ್ಲಿ ಲೋಕಕ್ಷೇಮ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋದೇನೆಂದರೆ, ನಾವೊಬ್ಬರೇ ಚೆನ್ನಾಗಿದ್ದರೆ ಸಾಲದು, ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿ, ಕ್ಷೇಮವಾಗಿ, ಆನಂದವಾಗಿ, ಆರೋಗ್ಯಕರವಾಗಿ ಇರಲಿ ಎಂಬ ಉದ್ದೇಶದಿಂದ ಇಲ್ಲಿ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ, सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ, सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು, सर्वे भद्राणि पश्यन्तु ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत् ಕೊನೆಯದಾಗಿ ಪಾರಾಯಣದ ನಂತರ ಆ ಭಗವಂತನ ಚರಣಾರವಿಂದಗಳಲ್ಲಿ ನಾವು ಈ ಪಾರಾಯಣವೂ ಕೂಡ ಸಮರ್ಪಣೆ ಮಾಡಬೇಕು. ಆವಾಗಲೇ ನಾನು ಪಾರಾಯಣ ಮಾಡಿದ್ದೀನಿ ಎಂಬ ಅರ್ಥವು ತೊಲಗುತ್ತೆ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀ ವೆಂಕಟ ನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ. श्री